ನಮಸ್ಕಾರ ಸ್ನೇಹಿತರೆ, ನಿಮ್ಮ ಯಶವಂತ್ ಕೂಡ ಮಾತಾಡ್ತಾ ಇದ್ದೀನಿ. ಇವತ್ತಿನ ಕೆಲಸ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ತೋಟದಲ್ಲಿ ನೋಡಿ, ಬಾಳೆ ತೋಟದಲ್ಲಿ ಹಳೇದೊಂದು ಸ್ಪ್ರೇ ಹಾಕಿದ್ದೆ. ಪ್ರತಿ ಒಂದು 30-35 ದಿವಸಕ್ಕೆ ಒಂದೊಂದು ಸ್ಪ್ರೇ ಹೊಡಿತಾ ಇರಬೇಕಾಗತ್ತೆ. ಅದೇ ಥರ ಸ್ಪ್ರೇ ಮಾಡ್ತಾಯಿದ್ದೀವಿ. ಏನು ಸ್ಪ್ರೇ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ನಾವೀಗ ಫಂಕ್ಸಿಸೈಡ್ ಎಲ್ಲ ಹೊಡೆದಿದ್ದಾಗಿದೆ. ಸ್ವಲ್ಪ ನ್ಯೂಟ್ರಿಷನ್ಸ್ ಕೊಡೋಣ ಅಂತ ಬನಾನಾ ಸ್ಪೆಷಲ್ ಅಂತ ಬಂದಿದೆ. ಬನಾನಾ ಸ್ಪೆಷಲ್ನ ಒಂದು 200 ಲೀಟ್ರ್ ನೀರಿಗೆ 1 kg ಅಷ್ಟು ನಾವು ಮಿಕ್ಸ್ ಮಾಡ್ಕೊಂಡು ಅದನ್ನು ನಾವು ಸ್ಪ್ರೇ ಮಾಡ್ತಾಯಿದ್ವಿ. ಇದು ಸ್ಪ್ರೇ ಏನಕ್ಕೆ ಅಂತ ಹೇಳಿದ್ರೆ, ಒಂದು ಗಿಡಗಳಲ್ಲಿ ಯಾವ್ದಾದ್ರು ನ್ಯೂಟ್ರಿಷನ್ಸ್ ಎಫಿಷಿಯನ್ಸಿ ಇದ್ದರೆ ಮತ್ತು ಅದಕ್ಕೆ ಬೇಕಾದ ಪೋಷಕಾಂಶಗಳ ಕೊರತೆ ಉಂಟಾಗಿದ್ದಲ್ಲಿ ಇದು ಸ್ವಲ್ಪ ಕೊಡುತ್ತೆ ಅನ್ನೋ ಕಾರಣದಿಂದ ಈ ಸ್ಪ್ರೇನ ಮಾಡ್ತಾಯಿದ್ದೀವಿ. ಯಾವ ಥರ ಮಾಡೋದು ಅಂತ ಹೇಳಿ ತಿಳಿಸ್ತೀನಿ ನೋಡಿ. ಸ್ನೇಹಿತರೆ, ಅದೇನಂತ ಹೇಳಿದ್ರೆ, ಗಿಡದ ಅಡಿಭಾಗಕ್ಕೆ ಏನು ಎಲೆಗಳಿದೆ ಅದ್ರ ಕೆಳಗಡೆ ಭಾಗಕ್ಕೆ ಮತ್ತು ಸ್ವಲ್ಪ ಮೇಲ್ಭಾಗಕ್ಕೂ ನೀಟಾಗಿ ಹಿಡಿತಾ ಬರಬೇಕು. ಅದ್ರ ಜೊತೆಗೆ ನಾವು 200 ಲೀಟ್ರ್ ನೀರಿಗೆ 1 kg ಬನಾನಾ ಸ್ಪೆಷಲ್ ಹಾಕೊಳ್ಳೋದ್ರ ಜೊತೆಗೆ ನಾನೊಂದು 7-8 ನಿಂಬೆಹಣ್ಣು ಯೂಸ್ ಮಾಡಿದ್ದೀನಿ, ಸಿಟ್ರಿಕ್ ಇರಲಿ ಅಂತ ಹೇಳಿ. ಅದು ಇದ್ದಷ್ಟು ಒಂದು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ಟ್ರೈ ಮಾಡ್ತಾಯಿದ್ದೀನಿ, ಯಾವ್ದಾರ ಇದೆ ಅಂತ ಹೇಳಿ. ಇದನ್ನು ಅಷ್ಟೇ ಆಗಾಗ ಈ ಸ್ಪ್ರೇನ ಕೊಡ್ತಾಯಿದ್ರೆ ಗಿಡಗಳಲ್ಲಿ ಒಳ್ಳೆ ಮೋಪಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ. ಆ ರೋಗಗಳಿಗೆ ಬೇರೆ, ಇದು ರೋಗಿಗಳಿಗೆ ಮಾಡಬೇಕಾದ ಸ್ಪ್ರೇಗಳೇ ಬೇರೆ ಕೆಮಿಕಲ್ಲು. ಇದು ಬೇಕಾದ ನ್ಯೂಟ್ರಿಷನ್ಸ್ ಕೊಡೋ ಅಂಥ ಕೆಲಸಗಳಷ್ಟೇ. ಇದು ಹೊಡೆದ್ರೇನು ರೋಗಗಳು ಬರಲ್ಲ ಅಂತಲ್ಲ, ರೋಗಗಳು ಬರೋಂಥ ಆದಷ್ಟು ಬೇಗ ಹೊಡಿತಾ ಇದ್ದರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಬೆಳೆಗೆ ಅದರಲ್ಲಿ ಪೋಷಕಾಂಶಗಳು ಸರಾಗವಾಗಿ ಸಿಕ್ಕಿ ದಷ್ಟಪುಷ್ಟವಾಗಿ ಬಂದಷ್ಟು ಅದು ಆರೋಗ್ಯಕರವಾಗಿರುತ್ತೆ. ಅದರಲ್ಲಿ ಯಾವುದಾದ್ರು ಶಕ್ತಿ ಕಮ್ಮಿ ಆದಾಗ ರೋಗಗಳು ಬರುತ್ತೆ. ಹಾಗಾಗಿ ನಾವು ಇದನ್ನು ಕೊಡ್ತಾಯಿದ್ದೀನಿ. ಕೆಮಿಕಲ್ ಮಾಡೋದನ್ನು ಮಾಡಾಗಿದೆ. ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಏನು ಕೆಲಸ ಮಾಡ್ತೀನಿ ಅಂತ ತಿಳಿಸ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ